ಹಾಯ್, ಎಲ್ಲರಿಗೂ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಉದಯಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ಎಲ್ಲರಿಗೂ ಶುಭೋದಯ. ಸ್ನೇಹಿತರೆ, ಈ ದಿನದ ದೇವರ ವಾಕ್ಯವನ್ನು ನೋಡಿ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ದೇವರು ಕೊಟ್ಟಂಥ ವಾಕ್ಯ ಸತ್ಯವೇದದಲ್ಲಿರುವಂಥ ಪುಸ್ತಕ, ಅದರಲ್ಲಿ ಮಾರ್ಕನ್ ಎಂಬ ಪುಸ್ತಕ, ಅದರಲ್ಲಿ 11ನೇ ಅಧ್ಯಾಯ 24ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ನಮಗೆ ಹೇಳುತ್ತದೆ: ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ದೇವರಿಗೆ ಸ್ತೋತ್ರ ಹೇಳ್ತೀನಿ. ಇವತ್ತು ಎಷ್ಟೋ ಜನರ ಮೇಲೆ, ಲೋಕದ ಸಂಬಂಧಿಕರ, ಬಂಧು ಬಳಗದವರು, ಆತ್ಮಿಕರು, ಹೀಗೆ ನಾನಾಕರವಾದ ನಮ್ಮ ಮೇಲಿರುವಂಥ ಅಧಿಕಾರಿಗಳ ಹತ್ರ, ಯಾರೋ ಹತ್ರ ಆಗಿರಲಿ, ನಾವು ಏನೋ ವಿಷಯಗಳನ್ನು ಹೊಂದಬೇಕಂತೇಳಿ ಅವರನ್ನು ನಂಬಿ ನಾವು ಸೋತು ಹೋಗಿರುವಂಥ ದಿನಗಳು ನಮ್ಮ ಜೀವನದಲ್ಲಿ ಇರ್ಬೋದು. ಆ ಕಾರಣದಿಂದ ಎಷ್ಟೋ ಸಮಯದಲ್ಲಿ ಅಂಥ ಒಂದು ಕಾರಣಕ್ಕಾಗಿ ನಾವು ಪ್ರಾರ್ಥನೆಗಳು ಮಾಡಿರ್ಬೋದು, ದೇವರ ಹತ್ರ ನಾವು ಬೇಡಿಕೊಂಡಿರ್ಬೋದು, ಅದು ಆಗದೇ ಇರ್ಬೋದು. ಆದರೆ ಇವತ್ತು ದೇವ್ರು ಏನು ಹೇಳ್ತಿದ್ದಾನೆ ಅಂತಂದರೆ, ನೋಡ್ರಿ, ನೀವು ಪ್ರಾರ್ಥನೆ ಮಾಡೋದು ಯಾರ ಹತ್ರ? ದೇವ್ರ ಹತ್ರ. ದೇವ್ರ ಹತ್ರ ನೀವು ಕೇಳ್ಕೊಳ್ಳೋದು ಅಂಥದ್ದು. ಮನುಷ್ಯರ ಮೇಲೆ ನಂಬಿಕೆ ಇದ್ದ ಹಾಗೆ ದೇವ್ರ ಮೇಲೆ ನಂಬಿಕೆ ಇಲ್ಲದೆ ನಮಗೆ ಹೋಗ್ತದೆ. ಆ ಕಾರಣದಿಂದ ನಾವು ಕಾರ್ಯಗಳನ್ನು ಹೊಂದದೇ ಹೋಗ್ತಿದ್ದೀವಿ, ಸಹಾಯವನ್ನು ಹೊಂದದೇ ಹೋಗ್ತಿದ್ದೀವಿ. ಆದರೆ ದೇವರು ಇವತ್ತು ಏನು ಹೇಳ್ತಿದ್ದಾನೆ ಅಂದರೆ, ನೀವು ನನ್ನ ಹತ್ರ ಪ್ರಾರ್ಥನೆ ಮಾಡುವಾಗ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನು ನಾವು ಹೊಂದಿದ್ದೇವೆ ಅಂತ ಹೇಳಿ ನೀವು ನಂಬಿದರೆ ಖಂಡಿತವಾಗಿಯೂ ಅವು ನೀವೇನು ಕೇಳಿಕೊಳ್ತೀರೋ ಅವು ನಿಮಗೆ ಸಿಕ್ಕುತ್ತವೆ ಎಂಬುದಾಗಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ನಿಜವಾಗಲಿ ದೇವರ ಹತ್ರ ಬಂದು ನಮ್ಮನ್ನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದಂಥ ಆ ಸೃಷ್ಟಿಕರ್ತನಾದ ದೇವರ ಮುಂದೆ ನಾವು ಕರೆಗಳನ್ನು ಚಾಚಿ, ಅಪ್ಪ, ನನಗಿಂಥ ಪರಿಸ್ಥಿತಿ, ನನಗಿಂಥ ಸಹಾಯ ಬೇಕೆಂಬುದಾಗಿ ನೀನು ಆತನ ಹತ್ರ ಕೇಳುವಾಗ ನಂಬಿಕೆಯಿಂದ ಕೇಳಿ, ನನಗೆ ಖಂಡಿತ ದೇವರು ಮಾಡೇ ಮಾಡ್ತಾನೆ ಎಂಬುದಾಗಿ ನೀ ನೆನೆಸಿ ಇವತ್ತು ನಾಳೆ ನಾಡ್ದವೋ ಅದನ್ನು ಕಾಯುತ್ತಾ ಇರುವ ವ್ಯಕ್ತಿ ಖಂಡಿತವಾಗಿ ಅದನ್ನು ಒಂದೇ ಹೊಂದುತ್ತಾನೆ. ಯಾಕೆಂದರೆ ದೇವರ ಮೇಲೆ ನಂಬಿಕೆ ಇಟ್ಟು ಆಗುತ್ತದೆ ಎಂದು ಹೇಳಿ ಯೋಚನೆ ಮಾಡಿ ದೇವರ ಹತ್ರ ಕೇಳುವ ವ್ಯಕ್ತಿಗೆ ಖಂಡಿತವಾಗಿ ಆಗುತ್ತದೆ. ಯಾಕಂದರೆ ದೇವರೇ ಇದನ್ನು ಖುದ್ದವಾಗಿ ಯೇಸು ಸ್ವಾಮಿನಿ ಇದನ್ನು ಹೇಳ್ತಾ ಇದ್ದಾನೆ. ಯಾಕಂದರೆ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ, ನೋಡ್ರಿ, ನೀವು ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲದಂತೆ ನನ್ನ ಸಂಗಡ ನನ್ನ ಹತ್ರ ನೀವು ಕೇಳುವಂಥ ಪ್ರತಿ ವಿಷಯಗಳನ್ನು, ಪ್ರತಿ ಕಾರ್ಯಗಳನ್ನು ನಾನು ಮಾಡೇ ಮಾಡುತ್ತೇನೆ. ಆ ಕಾರಣದಿಂದ ನೀವು ಕೇಳಿಕೊಳ್ಳುವಾಗ ನಂಬಿ, ಹೊಂದಿದ್ದೇವೆ ಅಂತೇಳಿ ನಂಬಿ ನೀವು ಪ್ರಾರ್ಥಿಸಿರಿ, ಖಂಡಿತವಾಗಿ ನಾನು ಆ ಕಾರ್ಯಗಳನ್ನು ನಿಮಗೆ ಮಾಡುವವನಾಗಿದ್ದೀನಿ ಎಂಬುದಾಗಿ. ಸ್ನೇಹಿತರೆ, ದೇವರ ಹತ್ರ ಬೇಡಿಕೊಳ್ಳ್ರಿ, ಖಂಡಿತವಾಗಿ ಹೊಂದಿದ್ದೇವೆ ಅಂತೇಳಿ ನಂಬಿಡ್ರಿ. ನಮಗೆ ಬಂದುಬಿಟ್ಟಿದ ಆಶೀರ್ವಾದ ಬಂದಿದೆ ಅಂತೇಳಿ ನಂಬಿ ನೀವು ದೃಢ ಮನಸ್ಸಿನಿಂದ ಇರುವುದಾದರೆ ಖಂಡಿತವಾಗಿ ನಿಮ್ಮ ಪ್ರಾರ್ಥನೆಗಳನ್ನು ದೇವರು ಕೇಳಿ ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ, ನೀನು ಹೇಳಿದಂಥ ವಾಕ್ಯದಂತೆ ಸ್ವಾಮಿ, ಕರ್ತನೆ, ನಿನ್ನ ಹತ್ರ ಪ್ರಾರ್ಥನೆ ಮಾಡುವಾಗ ಪ್ರತಿ ಮನುಷ್ಯನು ನಂಬಿ ಇದನ್ನು ಹೊಂದಿದ್ದೇನೆಂಬುದಾಗಿ ಹೇಳುವಾಗ ಖಂಡಿತವಾಗಿ ಅದು ನಿಮಗೆ ಸಿಕ್ಕುತ್ತದೆಂದು ಹೇಳಿದ ಹಾಗೆ ದೇವರೇ, ನೋಡುವ ಎಲ್ಲ ಸ್ನೇಹಿತರಿಗೆ ಇಷ್ಟು ದಿನ ಅವರು ಏನೆಲ್ಲ ಕರ್ತನೆ ಲೋಕದಲ್ಲಿ ಪ್ರಾರ್ಥಿಸಿ ದೇವರೇ ವಿಧವಿಲ್ಲದ ಕಾರ್ಯಗಳ ಹತ್ರ ಹೋಗಿ, ಇಲ್ಲದಿಲ್ಲದ ಸ್ಥಳಗಳಲ್ಲಿ ಹೋಗಿ ಅವರು ಬೇಡಿಕೊಂಡು ಹೊಂದದೇ ಇದ್ದಾರೋ, ಇವತ್ತು ದೇವರೇ ಇದನ್ನು ನೋಡಿ, ಕಾರ್ಯಕ್ರಮ ನೋಡಿ ನಿನ್ನ ಹತ್ರ ಬೇಡಿಕೊಳ್ಳುವ ಪ್ರತಿ ಒಬ್ಬರು ಕೂಡ ಕರ್ತನೆ ಅವರ ಆಶೀರ್ವಾದ ಹೊಂದಿದರೆಂಬುದಾಗಿ ನೆನೆಸುವ ಹಾಗೆ ನೀನು ಅವರ ಕಾರ್ಯಗಳನ್ನು ಆಶೀರ್ವದಿಸು, ಅವರ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ನಡೆಸಿ ನಿನ್ನ ನಾಮ ಮಹಿಮೆ ಪಡಿಸಿಕೊ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇಲೆ. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಖಂಡಿತ ದೇವರು ಆಶೀರ್ವಾದ ಮಾಡ್ತಾನೆ.